ಈಗ 5ನೇ ಗೋಷ್ಠಿ ಪ್ರಾರಂಭ ಆಗ್ತದೆ. ಈ ಚಿತ್ರಕಲಾಕೃತಿಗಳನ್ನು ನಾವು ನೋಡಿದಾಗ ಎಷ್ಟೋ ಸಾರಿ ನಮಗೆ ಅದರ ಅರ್ಥ ಆಗೋದಿಲ್ಲ. ಕಲಾವಿದರು ಯಾವ ದೃಷ್ಟಿಕೋನದಿಂದ ಯಾವ್ಯಾವ ರೀತಿ ತೆಗೆದಿರ್ತಾರೆ ಅನ್ನೋದು ನಾವು ತಿಳ್ಕೊಳ್ಳೋದಿಲ್ಲ. ಅದು ಓದಲಿಕ್ಕೂ ಕೂಡ ನಾವು ಭಾಳ ಜನ ಪ್ರಯತ್ನ ಪಡೋದಿಲ್ಲ. ಅಂಥ ಒಂದು ಗೋಷ್ಠಿಯನ್ನು ನಾವು ಇವತ್ತು ಇಟ್ಟಿದ್ದೀವಿ. ಇದು ಪ್ರಯತ್ನ ಮಾಡಿ ನಾವೆಲ್ಲರೂ ಕಲಾಕೃತಿಗಳನ್ನು ನೋಡಲಿಕ್ಕೆ ಸಹಾಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಗೋಷ್ಠಿಯನ್ನು ಇಟ್ಟಿದ್ದೇವೆ. ಈ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇರೋರು ಲಕ್ಷ್ಮಣ ಬದಾಮಿ ಹಾಗೂ ಶಿವಾನಂದ್ ಬಂಟನೂರ್. ಈ ಗೋಷ್ಠಿಯನ್ನು ಇದೇ ವರ್ಷ ಅಂದರೆ 2016 ಸೆಪ್ಟೆಂಬರ್ 30ರಂದು ನಾವು ಆರ್ಯ ಆಚಾರ್ಯನ ಕಳೆದುಕೊಂಡ್ವಿ. ನಮ್ಮ ಧಾರವಾಡದ ಆರ್ಯ ಆಚಾರ್ಯರು 45 ವರ್ಷಗಳ ಉಡುಪಿಯವರಾಗಿದ್ದರು ಕೂಡ ಧಾರವಾಡದಲ್ಲಿ 45 ವರ್ಷಗಳ ಕಾಲ ಇಲ್ಲಿ ಇದ್ದರು ನಮ್ಮೆಲ್ಲರ ಜೊತೆ. ನಮ್ಮ ಧಾರವಾಡ ಸಾಹಿತ್ಯ ಸಂಭ್ರಮದ ಸಂಘಟಕರು ಆಗಿದ್ದರು. ಅವರು ಅತ್ಯುತ್ತಮ ಕಲಾವಿದ, ಚಿತ್ರಕಲಾವಿದ, ನಾಟಕಕಾರ, ಬರಹಗಾರ, ಚಿಂತಕ, ಹೀಗೆ ಎಲ್ಲವೂ ಆಗಿದ್ದಂಥ ಆರ್ಯ ಆಚಾರ್ಯರ ಗೌರವದ ನೆನಪಿನಲ್ಲಿ ಈ ಗೋಷ್ಠಿಯನ್ನು ನಾವು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಿಗೆ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಚಿತ್ರಕಲಾಕೃತಿಗಳು ಏನು ಹೇಳುತ್ತವೆ ಅಂದರೆ ಅವು ಏನೂ ಹೇಳುವುದಿಲ್ಲ ಮತ್ತು ಏನೆಲ್ಲವನ್ನ ಹೇಳ್ತವೆ ಅಂತನ್ನೋ ಮಾತನ್ನ ಸಮಕಾಲೀನ ಕಲಾಕೃತಿಗಳ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದರೆ ಆಧುನಿಕ ಚಿತ್ರಕಲಾಕೃತಿಗಳನ್ನು ನೋಡಲು ಅರಿಯಲು ಹೊರಗಣ್ಣುಗಳ ಜೊತೆಗೆ ಒಂದು ಒಳಗಣ್ಣು ಕೂಡ ಬೇಕಾಗ್ತದೆ. ಅದಕ್ಕೆ ಬೇಂದ್ರೆ ಅವರು ಹೇಳ್ತಾರೆ, ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ, ಕಣ್ಣಿಗೂ ಒಳಗೆ ಕಣ್ಣಾಗಿಹುದು ಅಂತ. ಹೊರಗಣ್ಣಿನಿಂದ ನೋಡಿದಾಕ್ಷಣ ಸೌಂದರ್ಯ ನಮಗೆ ದಕ್ಕಿ ಬಿಡುವುದಿಲ್ಲ, ಅದನ್ನ ಒಳಗಣ್ಣಿನಿಂದ ಒಂದಿಷ್ಟು ನೋಡಬೇಕಾಗ್ತದೆ. ಆಸ್ತೆಯಿಂದ ಕಲಾಕೃತಿಯಲ್ಲಿ ಅಂತರ್ಗತವಾಗಿರತಕ್ಕಂತಹ ಒಂದೊಂದೇ ಅಂಶಗಳು ನಮ್ಮೆದುರು ತೆರೆದುಕೊಳ್ತಾ ಹೋಗ್ತವೆ ಅನ್ನೋ ಮಾತನ್ನ ಹೇಳ್ಬೋದು. ಒಂದು ಕಲಾಕೃತಿಯನ್ನು ರಚನೆ ಮಾಡೋದಕ್ಕೆ ಮುಖ್ಯವಾಗಿ ಕಲಾವಿದನಿಗೆ ಒಂದು ಭಿತ್ತಿ ಇರಬೇಕು, ಒಂದಿಷ್ಟು ರೇಖೆಗಳು ಬೇಕು, ಹಾಗೆ ಒಂದಿಷ್ಟು ಬಣ್ಣ ಇರಬೇಕು. ಈ ಮೂರು ವಸ್ತುಗಳಿಂದ ಒಂದು ಕಲಾಕೃತಿ ರಚನೆ ಆಗತ್ತೆ. ಬಣ್ಣಗಳಿಲ್ಲದೆ ಕೇವಲ ರೇಖೆಗಳಿಂದ ಒಂದು ಕಲಾಕೃತಿಯನ್ನ ರಚನೆ ಮಾಡಬಹುದು. ಆದರೆ ರೇಖೆಗಳಿಲ್ಲದೇನೆ ಕಲಾಕೃತಿಯನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಕಲಾಕೃತಿಯಲ್ಲಿ ಒಟ್ಟು ರೇಖೆಗಳ ಪಾತ್ರ ಏನು ಅನ್ನೋದನ್ನ ಬಂಟ್ನೂರ್ ಸರ್ ಅವರು ಹೇಳಬೇಕು ಅಂತ. ಈ ಸಂಭ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಮನುಷ್ಯನ ಅಭಿವ್ಯಕ್ತಿಯ ಮಾಧ್ಯಮಗಳಲ್ಲಿ ಚಿತ್ರಕಲೆಯು ಒಂದು. ಇದು ಸಹಸ್ರಾರು ವರ್ಷಗಳ ಹಿಂದಿನಿಂದಲೂ ಬೆಳೆದು ಬಂದಿದೆ, ಅನೇಕ ರೂಪಾಂತರಗಳನ್ನು ಕೂಡ ಪಡೆದಿದೆ. ಚಿತ್ರಕಲೆಯನ್ನು ಸೃಜಿಸುವುದಕ್ಕೆ ಆಗಲಿ ಅಥವಾ ಆಸ್ವಾದಿಸುವುದಕ್ಕೆ ಆಗಲಿ ಅಲ್ಲಿ ರೇಖೆ ಮತ್ತು ಬಣ್ಣಗಳದ್ದು ಪ್ರಮುಖ ಪಾತ್ರ. ಮುಖ್ಯವಾಗಿ ರೇಖೆಗಳು ಹೊರಡಿಸುವ ವಿವಿಧ ಅರ್ಥಗಳು ಅಲ್ಲದೆ ಇವುಗಳಿಂದ ರೂಪಿತವಾಗುವ ಆಕಾರಗಳು ವೈವಿಧ್ಯಮಯ ಅನುಭವಗಳನ್ನು ಕಟ್ಟಿಕೊಡುವುದಕ್ಕೆ ಸಹಾಯಕ. ಬಣ್ಣಗಳ ಆಡಂಬರವಿಲ್ಲದೆಯೂ ಒಂದು ಪರಿಪೂರ್ಣ ಚಿತ್ರ ರಚಿಸುವುದು ಸಾಧ್ಯವಿದೆ. ಹಾಗೆ ರಚಿಸುವುದು ಸಾಧ್ಯವಿದೆ ಎಂದರೆ ಅದು ರೇಖೆಗಳಿಂದ ಮಾತ್ರ. ಬಣ್ಣ ಅನ್ನೋದು ನಿಸರ್ಗದಲ್ಲಿ ಇದೆ, ಆದರೆ ರೇಖೆ ಅನ್ನೋದು ಇಲ್ಲ. ಆದರೂ ರೇಖೆ ಒಂದು ಆಯಾಮವನ್ನು ಸೂಚಿಸ್ತದೆ, ಅದೇ ಉದ್ದ ಅನ್ನುವಂಥದ್ದು, ಲೆಂತ್. ಬಿಂದುಗಳನ್ನು ಕೂಡಿಸುತ್ತಾ ಹೋದರೆ ರೇಖೆಯಾಗುತ್ತದೆ. ರೇಖೆಗಳು ಸೇರಿದಾಗ ರೂಪಾಕಾರಗಳು ಮೂಡುತ್ತವೆ. ಅವಕಾಶವೊಂದರಲ್ಲಿ ಮೂಡುವ ಈ ರೂಪಾಕಾರಗಳೇ ರೇಖಾಚಿತ್ರಗಳು. ಅಂದರೆ ಆಕೃತಿಗಳ ಬಾಹ್ಯ ಅಂಚುಗಳನ್ನು ರೇಖಾತ್ಮಕವಾಗಿ ಚಿತ್ರಕಲೆಯಲ್ಲಿ ಪರಿಭಾವಿಸಲಾಗುತ್ತದೆ. ರೇಖೆಗೆ ಚಿತ್ರಕಲೆಯಲ್ಲಿ ಅಷ್ಟೊಂದು ಮಹತ್ವ ಏಕೆಂತಂದರೆ ರೇಖೆ ಒಂದೇ ರೂಪದಲ್ಲಿ ಇಲ್ಲ.
ಹಲವು ಬಗೆಯಲ್ಲಿ ಅದು ಅವತಾರ ತಳೆಯುತ್ತದೆ. ತನ್ಮೂಲಕ ಹಲವು ಬಗೆಯ ಅರ್ಥಾನುಭವಗಳನ್ನು ಕಟ್ಟಿಕೊಡುತ್ತದೆ. ಉದಾಹರಣೆಗೆ ಲಂಬರೇಖೆ ಸ್ಥಿರತೆಯನ್ನು, ಓರೆರೇಖೆ ಅಸ್ಥಿರತೆಯನ್ನು, ವಕ್ರರೇಖೆ ಶಾಂತತೆಯನ್ನು, ದಪ್ಪರೇಖೆ ಶಕ್ತಿ ಸತ್ವಗಳನ್ನು, ತೆಳುರೇಖೆ ಕೋಮಲತೆ, ಹರುಕುಮುರುಕು ರೇಖೆಗಳು ಕ್ಷಣಿಕ ಅಥವಾ ನಶ್ವರತೆಗಳನ್ನು, ಹೀಗೆ ಒಂದೊಂದು ಬಗೆಯ ಭಾವಗಳನ್ನು ರೇಖೆಗಳು ಹೊರಡಿಸ್ತವೆ. ರೇಖೆಗಳ ಸೊಗಸು, ಅವು ಹೊರಡಿಸುವ ಅರ್ಥಾನುಭವಗಳು ಚಿತ್ರಕಾರನ ಕೈಚಳಕ ಮತ್ತು ಜಾಣ್ಮೆಯನ್ನು ಮುಖ್ಯವಾಗಿ ಅವಲಂಬಿಸುತ್ತವೆ ಅನ್ನುವಂಥದ್ದು. ಹೀಗೆ ಬಣ್ಣಗಳ ಆಡಂಬರವಿಲ್ಲದೆ, ಯಾವ ಕಟ್ಟಳೆಗೂ ಒಳಪಡದೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮುವ ರೇಖಾಚಿತ್ರಗಳು ಕಲಾವಿದನ ಒಳಜಗತ್ತಿನ ನೈಜ ನಿರೂಪಣೆಗಳಾಗಿರುತ್ತವೆ ಅನ್ನುವಂಥ ಮಾತಿದೆ. ಅದಕ್ಕಾಗಿಯೇ ರೇಖಾಚಿತ್ರಗಳು ಕಲಾವಿದನ ಸಹಿ ಇದ್ದಂತೆ ಎಂಬ ಮಾತು ಕೂಡ ಪ್ರಚಲಿತದಲ್ಲಿದೆ. ರೇಖೆಗಳು ಒಬ್ಬೊಬ್ಬ ಕಲಾವಿದನಿಗೂ ಅವನವನ ದೃಶ್ಯಭಾಷಾ ಶೈಲಿಯನ್ನು ಬಿಂಬಿಸುವಂತಿರುತ್ತವೆ. ಅದಕ್ಕಾಗಿಯೇ ರೇಖಾಚಿತ್ರಕಲೆಯು ವರ್ಣಚಿತ್ರಕಲೆಯ ತಾಯಿ ಅನ್ನುವಂಥ ಮಾತನ್ನು ಚಿತ್ರಕಲಾವಿದರು ಹೇಳ್ತಾ ಬಂದಿದ್ದಾರೆ ಅನ್ನುವಂಥದ್ದು. ನಂತರ ನಾನು ರೇಖಾಚಿತ್ರವೊಂದರ ಕುರಿತು, ಹೆಬ್ಬಾರ್ ರೇಖಾಚಿತ್ರವೊಂದರ ಕುರಿತು ನಾನು ಮುಂದಿನ ಹಂತಗಳಲ್ಲಿ ಮಾತಾಡ್ತೇನೆ. ಈಗ ಸ್ನೇಹಿತರಾದಂಥ ಲಕ್ಷ್ಮಣ ಬಾದಾಮಿ ಅವರು ಬಣ್ಣಗಳ ಕುರಿತು ಒಂದಷ್ಟು ಮಾತುಗಳನ್ನು ಹೇಳಬೇಕು. ಮುಖ್ಯವಾಗಿ ಮೂಲ ಬಣ್ಣಗಳು 3 ಮಾತ್ರ ಇವೆ: ಕೆಂಪು, ನೀಲಿ, ಹಳದಿ. ಈ 3 ಬಣ್ಣಗಳನ್ನು ನಾವು ಮೂಲ ಬಣ್ಣಗಳು ಅಂತ ಕರಿತೇವೆ. ಯಾವುಗಳನ್ನು ಸೇರಿಸ್ತಾ ಹೋದರೆ ಯಾವ್ಯಾವ ಬಣ್ಣಗಳು ಉತ್ಪತ್ತಿ ಆಗ್ತವೆ ಅನ್ನೋದು ಇಲ್ಲಿ ಅಪ್ರಸ್ತುತ. ಆದರೆ ನಾವು ಸಾಮಾನ್ಯವಾಗಿ ಒಂದು ಬಣ್ಣಕ್ಕೆ ಒಂದು ಅರ್ಥ ಇದೆ, ಒಂದು ಸಾಂಕೇತಿಕ ಅರ್ಥ ಇದೆ ಅಂತ ಭಾವಿಸ್ತೀವಿ. ಆದರೆ ಇದು ಸಂಪೂರ್ಣವಾಗಿ ಸತ್ಯ ಅಲ್ಲ. ಯಾಕೆ ಅಂತಂದ್ರೆ ಒಂದು ಬಣ್ಣ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಭಾವವನ್ನು, ಒಂದೊಂದು ಅರ್ಥವನ್ನು ಕೊಡ್ತದೆ. ಉದಾಹರಣೆಗೆ ನಾವು ನೋಡೋದಾದ್ರೆ, ನಮ್ಮ ರಾಷ್ಟ್ರಧ್ವಜದಲ್ಲಿರ್ತಕ್ಕಂಥ ಏನು ಈ 3 ವರ್ಣಗಳಿವೆ ಅಲ್ಲ, ಈ ಕೇಸರಿ, ಬಿಳಿ ಮತ್ತು ಹಸಿರು, ಇವನ್ನ ಒಟ್ಟಾಗಿ ಈ ಧ್ವಜದಲ್ಲಿ ನೋಡಿದಾಗ ಕೇಸರಿ ನಿಷ್ಠೆ, ತ್ಯಾಗವನ್ನು ಸೂಚಿಸುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಹಾಗೆ ಬಿಳಿದು ಸ್ವಚ್ಛ, ಶಾಂತತೆಯನ್ನು ಸೂಚಿಸುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಹಾಗೆ ಹಸಿರು ಅನ್ನೋದು ಅದು ಸಮೃದ್ಧಿಯ ಸಂಕೇತ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ. ಹಾಗೆ ನೀಲಿ ವಿಶಾಲವಾದದ್ದು ಮತ್ತು ಗಾಂಭೀರ್ಯವನ್ನ ಸೂಚಿಸುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇವು ಈ ಧ್ವಜವನ್ನ ನೋಡಿದಾಗ ಈ ತರದ ಈ 3 ಬಣ್ಣಗಳು ನಮಗೆ ಈ ಅರ್ಥವನ್ನ ಹೇಳ್ತವೆ. ಆದರೆ ಇವೇ ಬಣ್ಣಗಳನ್ನು ನಾವು ಒಂದೊಂದಾಗಿ ಪ್ರತ್ಯೇಕವಾಗಿ ನೋಡಿದಾಗ ಯಾವ ಭಾವನೆ ಬರುತ್ತೆ? ಈ ಬಣ್ಣವನ್ನು ನೋಡಿದಾಗ ನಮಗೆ ಬೇರೆನೇ ಒಂದು ಅರ್ಥ ಬರ್ತದೆ. ಈ ಬಣ್ಣವನ್ನ ನಾವೊಂದು ಸಮುದಾಯಕ್ಕೆ ಸೀಮಿತ ಮಾಡಿಬಿಟ್ಟಿದ್ದೀವಿ. ಇದು ನೋಡಿದ ತಕ್ಷಣ ನಮಗೆ ಒಂದು ಸಮುದಾಯದ ಒಂದು ಸಂಕೇತ ಅಂತ ಅನ್ಸುತ್ತೆ. ಹಾಗೆ ಈ ಬಣ್ಣವನ್ನು ನೋಡಿದಾಗ ಇದನ್ನು ಕೂಡ ನಮಗೆ ಬೇರೆಯದೇ ಆದ ಒಂದು ಅರ್ಥ ಬರ್ತದೆ. ಹಾಗೆ ಈ ಬಣ್ಣವನ್ನು ನೋಡಿದಾಗ ಕೂಡ ಇದನ್ನು ನಾವು ಒಂದು ಸಮುದಾಯಕ್ಕೆ ಆರೋಪಿಸಿ ನೋಡ್ತಾ ಇದ್ವಿ. ಹಾಗಾಗಿ ಇದರಿಂದ ನಮಗೆ ಕಂಡು ಬರೋದು ಏನು ಅಂತಂದ್ರೆ, ಬಣ್ಣಗಳು ಯಾವುದೇ ಸ್ವತಂತ್ರವಾಗಿರ್ತಕ್ಕಂಥ ಅರ್ಥಗಳನ್ನ ಹೊಂದಿಲ್ಲ. ಅವು ನಾವು ಸಂದರ್ಭಕ್ಕಾಗಿ ಅರ್ಥೈಸ್ಕೊಳ್ತಾ ಬರ್ತಾ ಇದ್ದೀವಿ ಈ ಬಣ್ಣಗಳ ಅರ್ಥವನ್ನ ಅಂತ ಹೇಳ್ಬೋದು. ಹಾಗಾಗೇನೆ ಈ ಬಣ್ಣಗಳು ಹೆಚ್ಚು ಸಂವೇದನಾಶೀಲವಾಗಿರ್ತವೆ. ರೇಖೆಗಳಿಗಿಂತಲೂ ಹೆಚ್ಚು ಸಂವೇದನೆಯನ್ನು ಉಂಟು ಮಾಡ್ತಕ್ಕಂಥದ್ದು ಬಣ್ಣ. ಆ ಕಾರಣಕ್ಕಾಗಿನೇ ಚಂದ್ರಕಾಂತ್ ಕುಸನೂರ್ ಅವರು ಹೇಳ್ತಾರೆ, ಆಕೃತಿಗಳು ಭೌತಿಕ ಸತ್ಯವನ್ನ ಪ್ರತಿಬಿಂಬಿಸಿದರೆ ವರ್ಣಗಳು ಆಧ್ಯಾತ್ಮಿಕ ಸತ್ಯವನ್ನ ಪ್ರಕಟಗೊಳಿಸ್ತವೆ ಅಂತ. ಹಾಗೇನೆ ಒಂದು ಕಲಾಕೃತಿ ನೇರವಾಗಿ ಎದ್ದು ಕಾಣುವಂತಹ ಭೌತಿಕ ವಿವರಗಳಿದ್ರೆ ಅದು ನಮಗೆ ತಟ್ಟನೆ ಏನು ಅಂತ ಆ ಕಲಾಕೃತಿ ನಮಗೆ ಗೊತ್ತಾಗತ್ತೆ. ಅದರಲ್ಲಿ ಅದು ಸಾಂಕೇತಿಕ ಅರ್ಥವನ್ನ ಇಟ್ಕೊಂಡು ಭೌತಿಕ ವಿವರಗಳಿಲ್ಲದೆ ಒಬ್ಬ ಕಲಾವಿದನ ಅಂತರ್ಗತ ಭಾವನೆಗಳನ್ನ ಇಟ್ಕೊಂಡು ಆತ ವ್ಯಕ್ತ ಮಾಡಿದ್ರೆ ಅಂದ್ರೆ ಆ ಕೃತಿ ಏನು ಅಂತ ನಮಗೆ ಬೇಗನೆ ಅರ್ಥ ಆಗೋದಿಲ್ಲ. ಈಗ ಇಲ್ಲೊಂದು ಕಲಾಕೃತಿ ಇದೆ, ಇದನ್ನ ನಾವು ನೈಜ ಕಲಾಕೃತಿ ಅಂತ ಕರಿತೀವಿ. ಇದರಲ್ಲಿರ್ತಕ್ಕಂಥ ಚಿತ್ರ ನಮ್ ಬೇಗನೆ ಅರಿವಿಗೆ ಬಂದ್ಬಿಡ್ತದೆ. ಅಲ್ಲಿ ಒಬ್ಬ ಯುವತಿ ಇದ್ದಾಳೆ, ಆಕೆ ನೀರನ್ನ ಸ್ಪರ್ಶ ಮಾಡ್ತಕ್ಕಂಥದ್ದು, ಅಲ್ಲಿ ಮೆಟ್ಟಿಲುಗಳಿದೆ. ಹಾಗೆ ಆ ಒಂದು ದೃಶ್ಯ ನಮ್ಮ ಕಣ್ಮುಂದೆ ಬರ್ತದೆ. ಇದರ ಆಚೆಗೆ ಈ ನಮ್ಮ ಯೋಚನೆಗಳು ಹೋಗೋದಿಲ್ಲ. ಈ ಚಿತ್ರ ಇಷ್ಟನ್ನು ಮಾತ್ರ ನಮಗೆ ಹೇಳಿಕೊಡ್ತದೆ. ಇದರ ಆಚೆಗೆ ನಮಗೆ ಏನನ್ನು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇದು ಒಂದು ಸೀಮಿತ ಅರ್ಥವನ್ನ ನಮಗೆ ಕಟ್ಟಿಕೊಡ್ತದೆ. ಅದೇ ಈ ಕಲಾವಿದನ ಅಂತರ್ಗತವಾಗಿರ್ತಕ್ಕಂಥ ಭಾವನೆಗಳನ್ನ ಸಾಂಕೇತಿಕವಾಗಿ ವ್ಯಕ್ತಪಡಿಸಿದಾಗ ಹಲವು ಅರ್ಥ ಸಾಧ್ಯತೆಗಳನ್ನ ಒಂದು ಸಾಂಕೇತಿಕ ನಾವು ಅಮೂರ್ತ ಕಲಾಕೃತಿ ಅಂತ ಏನು ಕರಿತೀವಿ ಅದು ಹಲವಾರು ಯೋಚನೆಗಳನ್ನ, ಅರ್ಥ ಸಾಧ್ಯತೆಗಳನ್ನ ಹೊರಹೊಮ್ಮಿಸುತ್ತೆ.
ಇನ್ನೊಂದು ಚಿತ್ರವನ್ನ ನಾವಿಲ್ಲಿ ನೋಡಬಹುದು. ಇದು ಕೂಡ ಕೆಲವು ಭೌತಿಕ ವಿವರಗಳಿದ್ರೂ ಕೂಡ ಆ ಭೌತಿಕ ವಿವರಗಳನ್ನ ವೈರುಧ್ಯದ ರೀತಿಯಲ್ಲಿ ಒಂದು ಕಟ್ಟಿಕೊಡ್ತಿರ್ತಕ್ಕಂಥ ಒಂದು ಚಿತ್ರ. ಇಲ್ಲಿ ಒಂದು ಕುರ್ಚಿ ಇದೆ, ಅದರ ಸುತ್ತಲೂ ಕಲ್ಲುಗಳಿವೆ, ಆ ಕುರ್ಚಿಯ ಮೇಲೆ ಒಂದು ಕಲ್ಲಿದೆ. ಆ ಕುರ್ಚಿ ನಾನು ಅಧಿಕಾರದ ಸಂಕೇತ ಅಂತ ಭಾವಿಸ್ತೇನೆ. ಆ ಕುರ್ಚಿಯ ಸುತ್ತಲ ಇರುವಂತಹದ್ದು ವ್ಯಕ್ತಿಗಳು, ಹೀಗೆ ಬೇರೆ ಬೇರೆ ಅರ್ಥಗಳನ್ನ, ಇದು ನನ್ನ ಆಂಗಲ್ ನಲ್ಲಿ ನಾನು ಯೋಚನೆ ಮಾಡ್ತಕ್ಕಂಥದ್ದು, ಅದು ಇನ್ನೊಬ್ಬರಿಗೆ ಇನ್ನೊಂದು ತರನಾಗಿ ಕೂಡ ಕಾಣಬಹುದು. ಹೀಗೆ ಸಾಂಕೇತಿಕವಾಗಿರ್ತಕ್ಕಂಥ ಅರ್ಥಗಳನ್ನು ಹೊಮ್ಮಿಸ್ತಕ್ಕಂಥ ಏನು ಅಮೂರ್ತ ಕಲಾಕೃತಿಗಳು, ಆಧುನಿಕ ಕಲಾಕೃತಿಗಳು ಏನಿದಾವೋ ಅವು ಅನೇಕ ಅರ್ಥಗಳನ್ನು ನಮ್ಗೆ ಹೊಳಸ್ತವ. ಆದ್ರೆ ನಾವು ಆಗಲೇ ನೋಡಿದಿರ್ತಕ್ಕಂಥ ವಾಸ್ತವವಾದಿ ರಿಯಲಿಸ್ಟಿಕ್ ಕಲಾಕೃತಿ ಅಂತ ಏನು ಕರಿತೀವಿ, ಅದು ಒಂದೇ ಅರ್ಥಕ್ಕೆ ಒಂದೇ ಭಾವನೆಗೆ ಸೀಮಿತ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದೆ ನಾವು ಕೆಲವು ಪ್ರಮುಖವಾಗಿರ್ತಕ್ಕಂಥ ಕಲಾಕೃತಿಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಕಲಾಕೃತಿ ಪಿಕಾಸೋನ ಗೆರ್ನಿಕಾ ಕುರಿತು ಬಂಟ್ನೂರ್ ಅವರು ಅದರ ಬಗ್ಗೆ ಹೇಳ್ತಾರೆ. ಈ 17-18ನೇ ಶತಮಾನದಲ್ಲಿ ಮುಖ್ಯವಾಗಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸಾಂಸ್ಕೃತಿಕ ರಂಗದಲ್ಲಿ ಏನು ಒಂದು ಕ್ರಾಂತಿಯೇ ಆಯಿತು ಅನ್ನುವಂಥದ್ದು. ಅದರಿಂದ ಅನೇಕ ಹೊಸತನಗಳು ಕೂಡ ಮೂಡಿಬಂದವು. ಸಾಹಿತ್ಯ ಕಲೆಗಳು ಮುಖ್ಯವಾಗಿ ಹೊಸ ತಿರುವನ್ನು ಅಲ್ಲಿ ಪಡೆದುಕೊಂಡದ್ದನ್ನು ನಾವು ಕಾಣ್ತೇವೆ. ಆ ಸಂದರ್ಭದಲ್ಲಿ ದೃಶ್ಯಕಲೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಚಿತ್ರಕಲೆಯಲ್ಲಿ ಅನೇಕ ಹೊಸ ವಾದಗಳು ಕೂಡ ಹುಟ್ಟಿಕೊಂಡವು. ಅಂತಹ ಹೊಸ ವಾದಗಳ ಅಲೆಯಲ್ಲಿ ತೇಲಿ ಬಂತಹ ಅನೇಕ ಕಲಾವಿದರಲ್ಲಿ ಪಿಕಾಸೋ ಕೂಡ ಒಬ್ಬ. ಆ ಪಿಕಾಸೋನ ಪ್ರಸಿದ್ಧವಾದಂಥ ಕಲಾಕೃತಿ ಇದು. ಒಂದೆರಡು ಮಾತು ನಾನು ಪಿಕಾಸೋನ ಕುರಿತಾಗಿ ಇಲ್ಲಿ ಹೇಳಬೇಕಿದೆ ಅಂತ ಅನಿಸ್ತದೆ. ಈತ ಮೂಲತಃ ಏನು ಸ್ಪೇನ್ ದೇಶದವನು ಮತ್ತು ಜಗದ್ವಿಖ್ಯಾತಿಯನ್ನು ಹೊಂದಿದಂತಹ ಕಲಾವಿದ. ಅನೇಕ ಗಾಸಿಫ್ ಹಾಗೆ ಟೀಕೆ ಹಾಗೂ ಚರ್ಚೆಗಳಿಗೆ ಗ್ರಾಸವಾದಂತಹ ಕಲಾವಿದನೂ ಕೂಡ. ಅನೇಕ ಮಾಧ್ಯಮ ಶೈಲಿಗಳಲ್ಲಿ ಕಲಾಕೃತಿಗಳನ್ನು ರಚಿಸಿರುವವನು ಮತ್ತು ಪ್ರಯೋಗಶೀಲ ಕಲಾವಿದ. ವಿಶೇಷವಾಗಿ ಕ್ಯೂಬಿಸಮ್ ಶೈಲಿಯಲ್ಲಿ ಕೃಷಿ ಮಾಡಿದವನು. ಅವನ ಪ್ರಸಿದ್ಧ ಕಲಾಕೃತಿ ಜಗತ್ತನ್ನು ಅತ್ಯಂತ ಒಂದು ಪರಿಣಾಮಕಾರಿಯಾಗಿ ಏನು ಒಂದು ಅಪ್ಪಿದಂತಹ ಒಂದು ಕಲಾಕೃತಿ ಇದು ಗೆರ್ನಿಕಾ. ಇದು ಅದ್ಭುತ ತುಮುಲವೊಂದನ್ನು ಬಿಂಬಿಸುವಂತಹ ಮತ್ತು ಹೃದಯ ವಿದ್ರಾವಕ ದೃಶ್ಯಗಳನ್ನು ಏನು ಕಣ್ಮುಂದೆ ನಡೆಯುತ್ತಿವೆಯೋ ಎಂಬಂತೆ ದೃಶ್ಯೀಕರಿಸಲ್ಪಟ್ಟಂತಹ ಒಂದು ಕಲಾಕೃತಿ ಇದು. ಈ ಕಲಾಕೃತಿಯ ಕುರಿತು ಜಾನ್ ಬರ್ಜರ್ ಅನ್ನುವಂಥ ಒಬ್ಬ ವಿಮರ್ಶಕ ಹೇಳ್ತಾನೆ, ಪಿಕಾಸೋನ ಈ ಕೃತಿ ಒಂದು ದೊಡ್ಡ ಪ್ರತಿಭಟನೆ ಅಂತ. ಯುದ್ಧದ ಇತಿಹಾಸ ಗೊತ್ತಿಲ್ಲದವರು ಇದನ್ನು ಗುರುತಿಸಬಲ್ಲರು ಅಂತ. ಇದರ ಪ್ರತಿಭಟನೆ ಅಲ್ಲಿನ ದೇಹಗಳ ಆಕಾರಗಳಿಗೆ, ಪಾದಗಳಿಗೆ, ಕುದುರೆಯ ನಾಲಗೆಗೆ, ಮುಖ್ಯವಾಗಿ ತಾಯಿಯ ಮೊಲೆಗಳಿಗೆ ಆಗಿರುವಂತಹ ವಿಕಾರದಲ್ಲಿ ಕಾಣ್ತದೆ ಅಂತ. ಪಿಕಾಸೋ ಘಟನೋತ್ತರ ಪರಿಣಾಮಗಳನ್ನೇ ಆಯ್ದು ಇಲ್ಲಿ ಚಿತ್ರಿಸಿದ್ದಾನೆ. ಪುರುಷರಿಗಿಂತ ಹೆಚ್ಚಾಗಿ ಅಮಾಯಕ ಹೆಣ್ಣುಗಳ ಆಕಾರಗಳೇ ಇಲ್ಲಿ ಕಾಣಿಸುತ್ತವೆ. ಮುಗಿಲತ್ತ ಚಾಚಿದ ಕೈಗಳು, ತೆರೆದ ಬಾಯಿಯಿಂದ ಹೊರಟ ಆಕ್ರಂದನವಂತೂ ಕೇಳಿಸಿಕೊಳ್ಳುವುದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿ. ಅಲ್ಲಿನ ಶೋಕ ಮನಸ್ಸನ್ನು ತಾಗಿ ಕರುಣರಸವನ್ನು ಉಕ್ಕಿಸುತ್ತದೆ. ಕತ್ತರಿಸಲ್ಪಟ್ಟ ಯೋಧನ ರುಂಡ, ಕೈಕಾಲುಗಳು, ಕ್ರೌರ್ಯದ ಅಟ್ಟಹಾಸದ ಪರಾಕಾಷ್ಠೆ, ಹೃದಯ ಹಿಂಡಿದ ಅನುಭವ ಆಗುತ್ತದೆ. ಈ ಚಿತ್ರವನ್ನು ಆಸ್ವಾದಿಸುವ ಎಂತಹ ರಕ್ತ ಪಿಪಾಸುವಿಗೂ ಮನಪರಿವರ್ತನೆಯಾಗಿ ಯುದ್ಧ ನಿರಾಕರಣೆಯ ಮನೋಭಾವವನ್ನು ಜಾಗೃತಗೊಳಿಸುತ್ತದೆ. ಚಿತ್ರದಲ್ಲಿ ಪಿಕಾಸೋ ನೈಜ ಆಕೃತಿಗಳನ್ನು ಮುರಿದುಕೊಟ್ಟಿರುವ, ಅತಿಶಯಿಸಿರುವ ಬಗೆ ಕೂಡ ಕುತೂಹಲಕಾರಿ. ಎಲ್ಲೆಡೆಯ ತಿರುವಿನ ರೂಪಾಕಾರಗಳು, ಗಾಯದಿಂದ ನಡುತ್ತಿರುವ, ರೋಧಿಸುತ್ತಿರುವ ಆಕೃತಿಗಳು, ವಿಕಾರವಾಗಿರುವ, ಶೋಕಿಸುತ್ತಿರುವ, ತಲ್ಲಣಗೊಂಡಿರುವ ಮುಖಗಳು, ಊದಿಕೊಂಡ ಕೈ ಕಾಲು ಬೆರಳುಗಳು, ಮುಖದಲ್ಲಿ ಪಲ್ಲಟಗೊಂಡಂತಿರುವ ಕಣ್ಣುಗಳು,
ಇವೆಲ್ಲ ಯುದ್ಧದ ಪರಿಣಾಮ ಘನಘೋರ ಎಂಬುದನ್ನು ಸಾರುತ್ತಿವೆ. ತಮಗೆ ಗೊತ್ತಿರುವ ಹಾಗೆ, ಅನೇಕರಿಗೆ ಗೊತ್ತಿರುವ ಹಾಗೆ, ಸ್ಪೇನ್ ದೇಶ ಗೂಳಿ ಕಾಳಗಕ್ಕೆ ಹೆಸರಾದಂತಹ ದೇಶ. ಪ್ರಾಯಶಃ ಸ್ಪೇನ್ನ ಸರ್ವಾಧಿಕಾರಿ ಫ್ರಾಂಕೋವಿನ ಸಂಕೇತವಾಗಿ ಮಿನೋಟಾರ್ನಂತಹ ಗೂಳಿಯನ್ನು ಇಲ್ಲಿ ಪಿಕಾಸೋ ಪ್ರತಿಮೆಯಾಗಿಸಿದ್ದಾನೆ ಮತ್ತು ಅವನ ಸರ್ವಾಧಿಕಾರದ ವಿರುದ್ಧ ಪ್ರತಿಭಟಿಸುವ ಜನರ ಸಂಕೇತವಾಗಿ ಇಲ್ಲಿ ಕುದುರೆ ನಿಂತುಕೊಂಡಿದೆ. ರೋಧಿಸುತ್ತಿರುವ ಮಹಿಳೆ 14ನೇ ಶತಮಾನದ ಹೆಸರಾಂತ ಶಿಲ್ಪ ಪಿಯೇಟಾ ವನ್ನ ಸಂಕೇತಿಸುತ್ತದೆ. ಆಮೇಲೆ ಉರಿಯುತ್ತಿರುವ ಲ್ಯಾಂಪನ್ನು ಕೈಯಲ್ಲಿ ಹಿಡಿದು ಕೈ ಚಾಚಿರುವ ಮಹಿಳೆ ಅಮೆರಿಕದ ವಿಶ್ವ ಪ್ರಸಿದ್ಧ ಲಿಬರ್ಟಿ ಶಿಲ್ಪವನ್ನು ನೆನಪಿಸುವ ರೀತಿಯಲ್ಲಿ ಚಿತ್ರ ಮಾಡಿದ್ದಾನೆ ಪಿಕಾಸೋ. ಇನ್ನು ಈ ಗೆರ್ನಿಕಾ ನಗರದ ಮೇಲೆ ಬಾಂಬುಗಳನ್ನು ಸುರಿದಿದ್ದು ಕೂಡ ಹಗಲಲ್ಲೇ ಆದರೂ ಅದರ ತೀವ್ರತೆಯನ್ನು ಹೇಳಲು ನೇತ್ಯಾತ್ಮಕ ಅವಕಾಶದಲ್ಲಿ, ನೇತ್ಯಾತ್ಮದ ನೆಗೆಟಿವ್ ಸ್ಪೇಸ್ ಅಂತ ಹೇಳ್ತೀವಿ, ಕತ್ತಲೆಯನ್ನು ಸೂಚಿಸಿದ್ದಾನೆ ಪಿಕಾಸೋ. ಅದರಲ್ಲಿ ತಾವು ಗಮನಿಸಬೇಕು, ಮೇಲೆ ಬಲ್ಬ್ ಒಂದನ್ನು ಉರಿಯುತ್ತಿರುವ ಕಣ್ಣಿನಂತಹ ಆಕೃತಿಯೊಳಗೆ ತೋರಿಸಿದ್ದಾನೆ. ಅದರಿಂದ ಬೆಳಕನ್ನೇ ಕತ್ತಲೆಯು ನುಂಗಿದಂತಹ ಒಂದು ಅನುಭವವನ್ನು ಆತ ಅಲ್ಲಿ ತೋರಿಸಿದ್ದಾನೆ. ಇನ್ನು ಘಟನೆಯ ದಾರುಣತೆಯನ್ನು ಗಾಢವಾಗಿಸಲಿಕ್ಕೆ ದುಃಖ ಸೂಚಕ ಬೂದು ಮತ್ತು ಬಿಳಿ ಬಣ್ಣಗಳನ್ನು ಬಹುವಾಗಿ ಬಳಸಿದ್ದಾನೆ. ಅದು ಏನು ಸೂಚಿಸ್ತದೆ ಅಂತಂದರೆ, ಜನರ ಸುಂದರ ಬದುಕಿನ ಬಣ್ಣಗಳನ್ನೇ ಬೆಂಕಿಯು ಉಂಡು ಉಗುಳಿದಂತಹ ಒಂದು ಅನುಭವ. ಆದರೆ ಬಣ್ಣಗಳಿಗಿಂತ ಆಕೃತಿಗಳ ವಿದ್ರಾವಕ ಭಂಗಿಗಳ ಕಡೆಗೆ ಪಿಕಾಸೋನ ಗಮನ ಹರಿದಿರುವುದರಿಂದ ಕೃತಿ ಸರಳ ಹಾಗೂ ದಿಟ್ಟ ನಿರೂಪಣೆಗೂ ಕೂಡ ಸಾಕ್ಷಿಯಾಗಿದೆ. ಪ್ರಸ್ತುತ ಈ ಕೃತಿಯನ್ನು ಈಗ ಮಾಡ್ರಿಡ್ನ ಫ್ರಾಡೋ ಸಂಗ್ರಹಾಲಯದಲ್ಲಿ ಗುಂಡು ನಿರೋಧಕ ಕಂಚಿನ ಕೋಣೆಯೊಳಗೆ ಪ್ರದರ್ಶನಕ್ಕೆ ಇಡಲಾಗಿದೆ. ನಂತರ ಇದರ ಕುರಿತು ಚರ್ಚೆಯಲ್ಲಿ ಮತ್ತೆ ಹೊಸ ಬೆಳಕನ್ನು ಬೀರಬಹುದು. ಬಾದಾಮಿಯವರು ಮುಂದುವರಿಸಬೇಕು. ಈ ಥರದ ಕೃತಿಗಳನ್ನ ನೋಡುವಾಗ ಬಹಳಷ್ಟು ಸಾರಿ ನಾವು ಏನು ಮಾಡ್ತೀವಿ ಅಂದರೆ, ಇದು ಅರ್ಥ ಆಗೋದಿಲ್ಲ ಅಂತ ಹಿಂದೆ ಸರಿದು ಬಿಡ್ತೀವಿ. ಇಂಥ ಅಮೂರ್ತ ಕಲಾಕೃತಿಗಳನ್ನು ಕಂಡಾಗ ಅವು ಒಂದು ಬಗೆಯ ಅದೃಶ್ಯ ಕಲಾಕೃತಿಗಳು ಅಂತ ಬಹಳ ಹಿಂದೆ ಸರಿದು ಬಿಡ್ತೇವೆ. ಯಾಕೆ ಹೀಗಾಗುತ್ತೆ ಅಂತಂದ್ರೆ, ಒಂದು ವಸ್ತು, ಒಂದು ವಿಷಯ, ಅದರಿಂದ ನಾವು ದೂರ ಇದ್ದಾಗ ಅದು ನಮಗೆ ಅಪರಿಚಿತವೇ ಆಗುತ್ತೆ ಹೊರತು ಪರಿಚಿತ ಆಗೋಲ್ಲ. ನಾವು ಹತ್ತಿರಕ್ಕೆ ಹೋದಾಗ ಅದು ನಮಗೆ ಪರಿಚಿತ ಆಗುತ್ತೆ. ಅದರೊಡನೆ ಒಡನಾಟ ಮಾಡಿದಾಗ ಒಂದು ಬಗೆಯ ಸಲಿಗೆ ಬೆಳೆಯುತ್ತೆ. ಆ ಸಲಿಗೆಯಿಂದ ಅದು ಏನು ಅಂತ ಅರ್ಥ ಆಗುತ್ತೆ ಮತ್ತು ಅನುಭವಕ್ಕೂ ಕೂಡ ಬರ್ತದೆ ಅನ್ನೋ ಮಾತು ಇಲ್ಲಿ ಹೇಳ್ಬೋದು. ಅದಕ್ಕೇನೆ ಪಂಚತಂತ್ರದಲ್ಲಿ ಒಂದು ಕತೆ ಬರ್ತದೆ, ಒಮ್ಮೆ ಕಂಡವರು ಇನ್ನೊಮ್ಮೆ ಕಂಡರೆ ನೆಂಟ್ರು ಅಂತ. ಹಾಗೆ ಒಮ್ಮೆ ಕಂಡದ್ದನ್ನು ನಾವು ಮತ್ತೆ ಮತ್ತೆ ನೋಡಿದಾಗ, ಇನ್ನೊಂದ್ಸಾರಿ ಸೂಕ್ಷ್ಮವಾಗಿ ನೋಡಿದಾಗ, ಮನಸ್ಸಿಟ್ಟು ನೋಡಿದಾಗ ಒಂದು ಕಲಾಕೃತಿ ಅದರಲ್ಲಿ ಏನಿದೆ ಅಂತ ಒಂದೊಂದು ಅಂಶಗಳನ್ನು ಬಿಟ್ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಈಗ ಇನ್ನೊಂದು ಕಲಾಕೃತಿಯನ್ನ ನೋಡೋಣ. ಬಹಳ ಜನಪ್ರಿಯ ಕಲಾವಿದನಾಗಿರ್ತಕ್ಕಂಥ ರವಿವರ್ಮ ಅವರ ಒಂದು ಕಲಾಕೃತಿ. ರವಿವರ್ಮನಷ್ಟು ಸುಪ್ರಸಿದ್ಧನಾಗಿರ್ತಕ್ಕಂಥ ಕಲಾವಿದ ನಮ್ಮ ದೇಶದಲ್ಲಿ ಈ ತನಕವೂ ಇನ್ನೊಬ್ಬನಿಲ್ಲ ಅಂತಲೇ ಹೇಳ್ಬೋದು. ಅವನ ಕಲಾಕೃತಿಗಳು, ಬಹಳಷ್ಟು ಕಲಾಕೃತಿಗಳು ಕ್ಯಾಲೆಂಡರ್ ರೂಪದಲ್ಲಿ ಮನೆ ಮನೆಯನ್ನ ತಲುಪಿದ್ದರಿಂದ ಆತ ಹೆಚ್ಚು ಜನಪ್ರಿಯನಾದ. 1848ರಲ್ಲಿ ಕೇರಳದ ಕಿಲಿಮಣ್ಣೂರಿನಲ್ಲಿ ಜನಿಸಿದ ಕಲಾವಿದ ರವಿವರ್ಮನಿಗೆ ರಾಜಮನೆತನದ ಸಂಪರ್ಕ ಇದ್ರೂ ಕೂಡ ಆತ ಅಷ್ಟು ಸುಲಭವಾಗಿ ಚಿತ್ರಕಲೆಯನ್ನ ಕಲಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತಂದ್ರೆ, ನಮ್ಮ ದೇಶೀಯ ಕಲಾವಿದರು ಇರಬಹುದು ಅಥವಾ ಆ ಸಂದರ್ಭದಲ್ಲಿ ಆಗತಾನೆ ನಮ್ಮ ದೇಶಕ್ಕೆ ಕಾಲಿಡ್ತಿದ್ದಂತಹ ಯುರೋಪಿಯನ್ ಕಲಾವಿದರು ಕೂಡ ಅವನಿಗೆ ಕಲೆಯ ವಿದ್ಯೆಯನ್ನ ಅಷ್ಟು ಸುಲಭವಾಗಿ ಕಲಿಸೋದಕ್ಕೆ ಸಿದ್ಧರಿರಲಿಲ್ಲ. ಯಾಕೆ ಅಂತಂದ್ರೆ, ಆ ರವಿವರ್ಮನಿಗೆ ಕಲಿಸಿಬಿಟ್ರೆ ತಮ್ಮ ಸ್ಥಾನಕ್ಕೆ ಎಲ್ಲಿ ಕುಂದು ಬರ್ತದೆ ಅನ್ನೋ ಕಾರಣಕ್ಕಾಗಿ ಅವನಿಗೆ ಗುಟ್ಟಾಗಿ ಇಟ್ಟರು, ಅವನು ದೂರ ಇಡೋಕೆ ಪ್ರಯತ್ನ ಪಟ್ಟರು. ಆ ತೈಲವರ್ಣ ಅನ್ನೋದನ್ನ ಮಾಧ್ಯಮವನ್ನ ಆಗಷ್ಟೇ ನಮ್ಮ ದೇಶದಲ್ಲಿ ಪರಿಚಯ ಆಗ್ತಾ ಇತ್ತು. ಅದರ ರಹಸ್ಯವನ್ನ ಅಷ್ಟು ಬೇಗ ರವಿವರ್ಮನಿಗೆ ಬಿಟ್ಟುಕೊಡ್ಲಿಲ್ಲ. ಬಹಳ ಕಷ್ಟಪಟ್ಟು